ಸರ್ಕಾರಿ ಉದ್ಯೋಗ ಪಡೆಯುವ ಕನಸು ಕಂಡಿದ್ದ ಯುವಕರಿಗೆ ವಂಚನೆಯ ಬಲೆಗೆ ಬೀಳುವಂತಾಗಿತ್ತು. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅಭ್ಯರ್ಥಿಗಳಿಂದ ಲಕ್ಷಾಂತರದಿಂದ ಕೋಟಿ ಹಣ ಪಡೆದು ಮೋಸ ಮಾಡಿರುವ ಆರೋಪ ಇದೀಗ ಬೆಳಕಿಗೆ ಬಂದಿದೆ. ಆರೋಪಿಗಳು ಸರ್ಕಾರಿ ಇಲಾಖೆಗಳಲ್ಲಿನ ಪ್ರಭಾವ ಮತ್ತು ಸಂಪರ್ಕಗಳ ಹೆಸರಿನಲ್ಲಿ ಯುವಕರನ್ನು ನಂಬಿಸಿ ಹಣ ಸಂಗ್ರಹಿಸುತ್ತಿದ್ದರೆನ್ನಲಾಗಿದೆ. ಉದ್ಯೋಗ ಖಚಿತ ಎಂಬ ಭರವಸೆಯಿಂದ ಅನೇಕ ಯುವಕರು ಹಾಗೂ ಅವರ ಕುಟುಂಬಸ್ಥರು ಹಣ ನೀಡಿದ್ದರು. ಹಣ ಪಡೆದ ಬಳಿಕ ನಕಲಿ ನೇಮಕಾತಿ ಆದೇಶ ನೀಡಿ ಮೋಸ ಮಾಡಿದರೆ ವಿವಿಧ ಕಾರಣಗಳನ್ನು ಹೇಳಿ ಕಾಲಹರಣ ಮಾಡುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ನೌಕರಿ ಕೊಡಿಸ್ತಾನಿ ಅಂತ ಹೇಳಿ ನಿಮ್ಮನ್ನ ವಂಚಿಸಿದರೆ ಯಾವ ರೀತಿ ವಂಚನೆ ಜಾಲಕ್ಕೆ ಬಿದ್ರಿ ನೀವು ಅಂತ, ಯಾಕೆ ಸರ್ಕಾರಿ ನೌಕರಿ ಬೇಕು ಅಂತ ನಿಮ್ಮನ್ನ ಹೋಗಿದ್ದೀರಾ ಅಂತ, ನೀವು ಸರ್ಕಾರಿ ನೌಕರಿ ಬೇಕು ಅಂತ? ಸರ್ಕಾರಿ ನೌಕರಿ ಬೇಕಂದ್ರೆ ಮನೆಯಲ್ಲೇ ಪ್ರಾಬ್ಲಮ್ಸ್, ಅದಕ್ಕೆ ಮತ್ತೆ ಜಾಬ್ ಮಾಡಿಸ್ಕೊಡ್ತೇನೆ ಅಂತಂದ್ರು. ಅದಕ್ಕೆ ದುಡ್ಡು ಕೇಳಿದ್ರು, ನಾವು ದುಡ್ಡು ಕೊಟ್ಟಿವಿ ಮೇಡಮ್, ನಾವು ಸಂಗಮೇಶ್ವರ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಈ ತರ ಎಷ್ಟೋ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳು ಹೇಳಿರೋ ಪ್ರಕರಣಗಳು ತುಂಬಾ ಇದಾವೆ. ಆದ್ರೂ ಕೂಡ ನೀವು ವಂಚನೆಗೆ ಒಳಗಾಗಿದ್ದೀರಿ. ಯಾಕೆ ನೀವು ವಿದ್ಯಾವಂತರಾಗಿ ಯಾಕೆ ಈ ರೀತಿ ಆಮಿಷಗಳಿಗೆ ಒಳಗಾಗ್ತಿದ್ದೀರಿ ಅಂತ? ಯಾಕಂದ್ರೆ ಮೇಡಮ್ ಸಂಗಮೇಶ್ ಸಸರದವ್ರು ಆ ಥರ ನಮ್ಗೆ ನಂಬಿಸಿದ್ರು ಮೇಡಮ್. ಆತ ಅಲ್ಲೇ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು, ಈ ಥರ ಇದೆ, ಫಾರ್ಮ್ ತುಂಬಿ ಎಲ್ಲ ನಾವು ದುಡ್ಡು ಕೊಡ್ತೇವೆ ನಿಮಗೆ, ಎಲ್ಲ ನಿಮ್ಗೆ ಜಾಬ್ ಆಗುತ್ತೆ, ಆರ್ಡರ್ ಕಾಪಿ ಕೊಟ್ಟಿದ್ರು ಮೇಡಮ್ ನಮಗೆ. ಆರ್ಡರ್ ಕಾಪಿ ಕೊಡೋದು ಮೇಡಮ್. ಆರ್ಡರ್ ಕಾಪಿ ನಾವು ನೋಡಿದಾಗ ಅದು ಫೇಕ್ ಆರ್ಡರ್ ಕಾಪಿ ಇತ್ತು ಮೇಡಮ್. ಅದು ಅವಾಗ ಗೊತ್ತಾಯ್ತು ನಮಗೆ ಇದು ನಾವು ಮೋಸ ಹೋಗಿದೆ ಅಂತ ಹೇಳಿ. ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ನಾವು 5 ಲಕ್ಷ ಕೊಟ್ಟಿದ್ದೇನೆ ಮೇಡಮ್. ಯಾವ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು? ನಮ್ದು ಜನಸಂಪನ್ನ ಇಲಾಖೆ ಒಳಗೆ, ನೀರಾವರಿ ಇಲಾಖೆ ಒಳಗೆ ಕೊಡ್ತಾನೆ ಅಂತ ಹೇಳಿ. ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ನಿಮ್ಮನ್ನ ದುಡ್ಡು ವಂಚನೆ ಮಾಡಿದ್ದಾರೆ. ಇವತ್ತು ಅವ್ರನ್ನ CCB ಅವರು ಕಸ್ಟಡಿಗೆ ತಗೊಂಡಿದ್ದಾರೆ. ಯಾವ ರೀತಿ ನೀವು ವಂಚನೆ ಜಾಲಕ್ಕೆ ಸಿಗಾಕೊಂಡ್ರಿ? ಯಾವ್ದು ನಿಮ್ಗೆ ಇಲಾಖೆನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳುದು, ಯಾವ ರೀತಿ ಆಮಿಷಗಳನ್ನ ನಿಮಗೆ ತೋರಿಸಿದ್ರು ಅವರು ಅಂತ? ಮೊದಲನೇ ಬಾರಿಗೆ FDA ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಪ್ರಥಮ ದರ್ಜೆ ಸಹಾಯಕ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ಇವರು ನಮಗೆ ಆಮಿಷ ಒಡ್ಡಿದ್ರು ಮೇಡಮ್. ಸತತವಾಗಿ ಅವರು ಹಂತ ಹಂತವಾಗಿ ದುಡ್ಡು ಹಾಕೊಂತಾನೆ ಬಂದ್ರು. ಅಪ್ ಟು ಲಾಸ್ಟ್ಗೆ 2000 ಬಂದ್ಬಿಟ್ಟು 2023 ನಮ್ಮ ಮನೆ ಒಂದು ಆರ್ಡರ್ ಕಾಪಿ ಕಳಿಸ್ತಾರೆ. ಸೊ ಅದು ಫೇಕ್ ಆಗಿರುತ್ತೋ ಏನೋ ಒರಿಜಿನಲ್ ಅದು ಗೊತ್ತಿಲ್ಲ. ಸೊ ನಮಗೆ ಒಂದು ಆರ್ಡರ್ ಕಾಪಿ ಕಳಿಸಿದ್ರು. ಆ ಆರ್ಡರ್ ಕಾಪಿಯನ್ನ ಇಟ್ಕೊಂಡು, ಇಲ್ಲ ನಿಮ್ದು ಎಲ್ಲ ರೆಡಿ ಆಗಿದೆ, 20 lakhs rupees ನೀವು ಅರೇಂಜ್ ಮಾಡ್ಬೇಕಂತ ಹೇಳಿದ್ರು. ಸರ್ ನಮ್ಮ ಹತ್ರ ಅಷ್ಟು ಇಲ್ಲ ದುಡ್ಡು, ನೀವು ಹೇಳಿದ್ದೆ ಬೇರೆ, ಈಗ ಹೇಳ್ತಾ ಇದ್ದೀರಾ. ಇಲ್ಲ ಸಲೀಂ ಅವರೇ, ಆಲ್ರೆಡಿ ಆಗಿದೆ, ನಿಮ್ದು ಮಿನಿಮಮ್ ಇಷ್ಟ ಅಂತ ಅಮೌಂಟ್ ಇರುತ್ತೆ, ಫಸ್ಟ್ ಕೊಡಿ ನೀವು ಅಂತ ಹೇಳಿದ್ರು ಮೇಡಮ್. ಕೆಲವೊಂದಿಷ್ಟನ್ನ ಆನ್ಲೈನ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದ್ವಿ, ಕೆಲವೊಂದಿಷ್ಟನ್ನ ಕೈಯಾರೇನು ಕೊಟ್ಟಿದ್ದೀವಿ. ಆ ತರ ಮಾಡಿದಾಗ ಇವ್ರೇನ್ ಮಾಡಿದ್ದಾರೆ, ನಮಗೆ ಟ್ರ್ಯಾಪ್ ಮಾಡಿದ್ರು. 20 lakhs rupees ತಗೊಂಡು ಅವಾಗಿಂತ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇಸ್ಕಾ ಟೋಪಿ ಉಸ್ಕಾ ಸೇರ್ ಅಂತಾರಲ್ಲ, ಆ ತರ ಇವರು ಜಾಲಕ್ಕೆ ಫಲ್ಸಿದ್ರು. ಅದ್ರ ಜೊತೆಗೇನೆ ಇವರು ನಮ್ಮಿಂದನೇ ಕ್ಯಾಂಡಿಡೇಟ್ಸ್ ತಗೊಂಡು ಈ ತರ ವಂಚನೆ ಮಾಡ್ಕೊಂತ ಇಡೀ ಜಿಲ್ಲೆಯಾದ್ಯಂತ ಮಾಡಿದ್ದಾರೆ ಇವರೆಲ್ಲ. ಸೊ ಅದನ್ನ ನಾವು ಕ್ವಶನ್ ಮಾಡಕ್ ಹೋದಾಗ ಇವ್ರು ಏನೋ ಒಂದು ಬೆದರಿಕೆ ಹಾಕೋರು. ಇವರು ಇಲ್ಲ ನನಗೆ CM ಗೊತ್ತು, CM ಸೆಕ್ರೆಟರಿ ಅವ್ರಿಗೆ ಗೊತ್ತು, ಈಗ ನನ್ ಕೆಲ ಅವ್ರನ್ನ ದಾಖಲೆ ಸಮೇತ ಇದೆ ಮೇಡಮ್. ಯಾವ ರೀತಿ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅನ್ನೋದು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ. ಓಕೆ, ಅದೇ ರೀತಿ ನಾವು ಸಚಿವಾಲಯದಲ್ಲಿ CM ಸೆಕ್ರೆಟರಿ ಅವರು ಇದ್ದೀವಿ. ಆ ತರ ಇವರು ನಂಬಿಸ್ಕೊಂತ ಬಂದ್ರು ಮೇಡಮ್. ಸರ್ ಬೊಮ್ಮಾಯಿ ಅವರ ಅಧಿಕಾರದಲ್ಲಿದ್ದಾಗ ಈ ತರ ಇವರು ವಂಚನೆ ಮಾಡಿದ್ರು. ಇಲ್ಲ ಬೊಮ್ಮಾಯಿ ಸರ್ ನಾವು ಪೂರ್ತಿ ಆತ್ಮೀಯರಿದ್ದೀವಿ, ನಾವು ಅದ್ರಾಗೆ CM ಸೆಕ್ರೆಟರಿ ಇದೀವಿ, ನೆಕ್ಸ್ಟ್ ಬಂದಾಗ ವಿಧಾನಸೌಧ ಸಚಿವಾಲಯದಲ್ಲಿ ಇರ್ತೀವಿ ಅಂತ ಹೇಳಿ ನಮಗೆ ವಂಚಿದ್ರು. ಒಂದು ದಿವಸನೂ ಇವರು ಈ ತರ ನಮಗೆ ಇವ್ರ ಆಫೀಸ್ ತೋರಿಸ್ಲಿಲ್ಲ, ಏನಿಲ್ಲ. ಬರ್ತಾ ಇದ್ರು, ಒಂದು ಸ್ವಾತಿ ಲಾಡ್ಜ್, ಇನ್ನೊಂದು ಬೇರೆ ಸನ್ಮಾನ್ ಲಾಡ್ಜ್ ಅಂತ ಇದೆ, ಅಲ್ಲಿ ಕರೆಸ್ತಾ ಇದ್ರು ಮೇಡಮ್. ಇದೇ ತರ ಇವರು ದುಡ್ಡಿನ ಜಾಲಕ್ಕೆ ಮೋಸ ಹೋಗ್ತಾ ಇದು ಮಾಡಿಸ್ತಾ ಇದ್ರು. ಸೊ 2 ರಿಂದ 3 ಸಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡಿಸ್ತೀನಿ ನಮಗೆ ಮತ್ತೆ ನಮ್ಮ ಚೆಕಪ್ ಅವರಿಗೆ ಬೇರೆ ತರನೇ ಡೈವರ್ಟ್ ಮಾಡಿ 1,25,00,000 ರೂಪಾಯಿಯನ್ನ ತಗೊಂಡಿದ್ದಾರೆ. ಸಾರಿ, 1,12,00,000 ರೂಪಾಯಿ. ಇದನ್ನ ಕೇಳಿದ್ರೆ ಅವ್ರಿಗೂ ಒಂದು ಫೇಕ್ ಆರ್ಡರ್ ಕಾಪಿ ಕೊಡೋದು, ಕೋಲ್ಕತ್ತಾದಲ್ಲಿ ಟ್ರೈನಿಂಗ್ ಕಳಿಸೋದು, ಈ ತರ ಎಲ್ಲ ವಂಚನೆ ಇವ್ರದ್ದು ಬಹಳ ಇದೆ. ಕೇಳಿದ್ರೆ ನಮಗೆ ಅವ್ರಿಗೆ ಗೊತ್ತು, ನಮಗೆ ಇವ್ರಿಗೆ ಗೊತ್ತು, ನಾವು ಏನೋ ಒಂಥರ ಅದೇನೋ ಅಂತಾರಲ್ಲ, ಹೆಂಗಸು ನಗೋದನ್ನ ನಂಬಬಾರ್ದು, ಗಂಡಸು ಅಳೋದನ್ನ ನಂಬಬಾರ್ದು, ಆ ತರ ಇವ್ರದ್ದು ಒಂದು ಇದಿದೆ. ನೀವು ಅಮೌಂಟ್ ಎಲ್ಲ ಕೊಟ್ರಿ ಅಂತ ಹೇಳಿದ್ರಿ, ಯಾವ ರೀತಿ ನಿಮ್ಮನ್ನ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡ್ರು ಅಂತ? ಇವರು ತಮ್ಮ ಚೀಲಗಳು ಕಳಿಸಿದ್ರು, ಅವ್ರವ್ರ ಅಸಿಸ್ಟೆಂಟ್ ಗಳು ಇಟ್ಕೊಂಡಿದ್ರಲ್ಲ, ಆ ತರ ಒಂದು ಚೀಲಗಳು ಕಳಿಸಿದ್ರು. ಕೆಲವೊಂದನ್ನ ಇವರೇ ತಗೊಂಡಿದ್ದಾರೆ, ಕೆಲವೊಂದನ್ನ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಕೆಲವೊಂದನ್ನ ಇವರು ಸದ್ದಿಲ್ದಂಗೆ ಊರಿಗೆ ಬಂದು ನೈಟ್ ತಗೊಂಡು ನೀವು ನಾಳೆ ಕಲಬುರಗಿಗೆ ಬನ್ನಿ, ನೀವು ನಾಳೆ ಇದಕ್ಕೆ ಬನ್ನಿ, ನೀವು ಹೈದರಾಬಾದ್ ಕರ್ನಾಟಕ, ಸೊ ಆ ತರ ಎಲ್ಲ ಹೇಳಿ ಹೊಂದಿಸಿದ್ರು. ನಮ್ಮ ಹತ್ರ ಪ್ರೂಫ್ ಇದೆ ಅವರು ಯಾವ ತರ ಆರ್ಡರ್ ಕಾಪಿ ಕಳಿಸಿದೆ. ನಾವು ಎಲ್ಲಿ ಬಂದು ಹೇಳಿದ್ರು ಸಾಕ್ಷಿಯಲ್ಲಿ ನಮಗೆ ನಮ್ಮ ಹತ್ರ ಸಾಕ್ಷಿ ಇದೆ, ನಾವು ಹೇಳೋಕ್ಕೂ ರೆಡಿ ಇದ್ದೀವಿ. ನಮಗೆ 1
ಒಂದೇ ಮಾತು ಹೇಳ್ತಾ ಇದೀವಿ, ಯಾರೇ ಆಗಿರ್ಲಿ ಕೋರ್ಟಿಂದ ನಮಗೆ ನ್ಯಾಯ ಬೇಕು ಅಷ್ಟೇ. ಸೊ ನೀವು ವಿದ್ಯಾವಂತರಿದ್ದೀರಿ, ಯಾಕೆ ಈ ರೀತಿ ಜಾಲಗಳಿಗೆ ಒಳಗಾಡ್ರಿ ಇಲ್ಲ ಯಾಕೆ madam. ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತು, ಕೆಲವೊಂದು ಗೌರ್ಮೆಂಟ್ ಜಾಬ್ ಗಳನ್ನ ತಗೋಬೇಕು ಅಂದಾಗ ಕೆಲವೊಂದು ಪರೀಕ್ಷೆಗಳನ್ನ ಪಾಸ್ ಮಾಡಿ ಮುಂದಿನ ಹಂತಗಳಲ್ಲಿ ನೀವು ಗೌರ್ಮೆಂಟ್ ಜಾಬ್ ತಗೋಬೇಕು. ಆದ್ರೂ ಕೂಡ ನೀವು ಯಾಕೆ ಈ ತರ ಜಾಲಗಳಿಗೆ ಸಿಗಾಕೊಂಡ್ರಿ ಅಂತ. ಇವ್ರದ್ದು ಮೊದಲು ಇವ್ರ ಬಿಸ್ನೆಸ್ ಏನ್ ಗೊತ್ತಾ ಮೇಡಮ್, ಇವ್ರ ಕನೆಕ್ಟಿವಿಟಿ. ಯಾರು ಸ್ವಲ್ಪ ಜಾಬ್ ಬೇಕಾಗಿರುತ್ತೋ ಅವ್ರನ್ನೆಲ್ಲ ಅಟ್ರಾಕ್ಟಿವ್, ಸೊ ಆ ತರ ಮಾಡ್ಕೊಳ್ಳೋದು. ಹೌದಾ, ನೀವು ಬಂಡವಾಳನೇ ಅದು. ಜಾಬ್ ಯಾರಿಗಿರಲ್ಲ ಅವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿ ಗಾಳಕೋದು. ಈ ನನ್ ಜೊತೆ ಕನೆಕ್ಟ್ ಆದ್ರೆ ನನ್ನ ಜೊತೆ ಇನ್ನೊಬ್ರಿಗೆ ಕನೆಕ್ಟ್ ಮಾಡ್ಕೋತಾರೆ, ನಮ್ಮಿಂದ ಇನ್ನೊಬ್ರಿಗೆ ಬೈಫರ್ಕೇಟ್. ಈ ತರ ಎಲ್ಲ ಇವ್ರದ್ದು ಒಂದು ಬೆಲ್ಟೇ ಇದೆ. ಸೊ ಐ ಡೋಂಟ್ ನೋ ವಾಟ್ ದೇ ಡು. ಸೊ ಇವತ್ತಿಗೆ ಅವ್ರಿಗೇನೋ CCB ಕಸ್ಟಡಿಯಲ್ಲಿ ಅವ್ರು ದುಡ್ಡು ಕೊಟ್ಟಿದಾರಲ್ಲ, ಅವ್ರಿಗೆ ತಗೊಂಡಿದ್ದಾರೆ. ಸೊ ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ ನೋಡೋಣ. ಸರ್, ನೀವು ಏನು ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಅನೇಕ ಯುವಕರಿಗೆ ಮೋಸ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ದುಡ್ಡು ತಗೊಂಡಿದ್ದೀರಿ, ಕೆಲಸ ಕೊಡ್ಸಿಲ್ಲ, ಫೇಕ್ ಡಾಕ್ಯುಮೆಂಟ್ ನ ಸೃಷ್ಟಿ ಮಾಡಿದ್ದೀರಿ, ಫೇಕ್ ID ಕಾರ್ಡ್ಗಳನ್ನ ತೋರಿಸಿದ್ದೀರಿ, ಸರ್ಕಾರಿ ಅಧಿಕಾರಿಗಳದ್ದಾಗಿರ್ಬೋದು, ರಾಜಕಾರಣಿಗಳ ಹೆಸರುಗಳನ್ನ ತಗೊಂಡು ನೀವು ಫೇಕ್ ಡಾಕ್ಯುಮೆಂಟ್ ನ ಸೃಷ್ಟಿ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಈ ತರ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಮೇಡಮ್, ನಾನು ಮಾಡಿಲ್ಲ ಇದು ಈ ಕೆಲಸ ಏನ್ ಮಾಡಿದ್ರು, ನಾನು ಅವ್ರಿಗೆ ಏನೋ ಒಂದು ಕೆಲಸ ಅಂತ ಕೇಳ್ಕೊಂಡು ಹೋಗಿದ್ದೇನೆ. ಅವ್ರು ಏನಂತ ಇಲ್ಲ, ನಮ್ಮ ಮನೆ ಪಕ್ಕದವ್ರೊಬ್ರು ಮಹೇಶ್ ಅಂತ ಹೇಳಿದ್ರು. ಅವ್ರ ಹತ್ರ ಹೋದಾಗ ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು, ಒಂದು ಟ್ರಾನ್ಸ್ಫರ್ ಕೆಲಸ ಇತ್ತು. ಅವಾಗ ಕರ್ಕೊಂಡು ಹೋದಾಗ ಏನಂದ್ರು, ನನಗೆ ಇವ್ರು ಮಾಡಿಸ್ಕೊಡ್ತಾರ ಅಂತ ಎಲ್ಲ ಲಿಂಕ್ ಚಲೋ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು ಮೇಡಮ್. ಅದಾದ ತಕ್ಷಣ ನಾನೇನು ಮಾಡಿದೆ, ಸರಿ ಅಂತೇಳಿ ಅವ್ರು ಒಪ್ಕೊಂಡು ಅವ್ರಿಗೆ ಕೇಳ್ಕೊಂಡು ನಾನು ಮಹೇಶ್ ಅವ್ರ ಜೊತೆಗೆ ಹೋದ ತಕ್ಷಣ ನನಗೆ ಎಮರ್ಸಿದ್ರು ಮೇಡಮ್. ನಾನೇನು ಇವ್ರು ದುಡ್ಡು ಇಸ್ಕೊಂಡು ನಾನು ಐಷಾರಾಮಿ ಜೀವನ ಮಾಡ್ಬೇಕಂತ ಅವ್ರು ನನ್ನ ಮಂದಿಗೆ ಒಳ್ಳೇದಾಗಬೇಕು ಅಂತ ಅನ್ನೋದು ನನ್ನ ಇಷ್ಟೇ. ನಾನು ಪ್ರತಿಯೊಂದನ್ನು ಅಕೌಂಟ್ ಹಾಕಿದ್ದೀನಿ ಮೇಡಮ್. ಇವತ್ತಿನವರೆಗೂ ನನ್ನ ಕಡೆ ಪ್ರೂಫ್ ಇದೆ, ವಿತ್ ಆಡಿಯೋ ರೆಕಾರ್ಡ್ ಇದೆ, ವಿತ್ ವಿಡಿಯೋ ಇದೆ, ವಿತ್ ಫೋಟೋ ಇದೆ. ನಾನು ಯಾವ್ರಿಗೂ ಇನ್ನೋರಿಗೂ ನನ್ನ ಜೀವಮಾನದಾಗ ನಾನು ದುಡ್ಡು ತೊಗೊಂಡು ಬಳಸಿದ್ದ ಕಡೆ ಅಂತ ಭಗವಂತ ನೋಡ್ಬೇಕು. ನಾನು ಯಾರಿಗೂ ಅನ್ಯಾಯ ಮಾಡಕ್ ಹೋಗಲ್ಲ, ನನ್ನಿಂದ ಅನ್ಯಾಯ ಹಾಕೂ ಬಿಡುದಿಲ್ಲ. ಇರುವವರೆಗೂ ಹೋರಾಟ ಮಾಡ್ತೀನಿ, ಎಲ್ಲರಿಗೂ ಕೊಡಿಸ್ತೀನಿ ನ್ಯಾಯ ಧರ್ಮದಿಂದ. ಅದೇನೈತಿ ಕೋರ್ಟ್ ಅದೇನು ಕೇಳ್ತೈತಿ ನೋಡ್ತೀನಿ ಮೇಡಮ್, ಅದು ನೋಡ್ಕೊಂಡು ನಾನು ಹೋಗ್ತೀನಿ. ಸೊ ನಿಮಗೆ ಏನು ವಂಚನೆ ಪ್ರಕರಣ ಮಾಡೋದಕ್ಕಿಂತ ಮುಂಚೆ ಅವರು ಯಾವ ರೀತಿ ನಿಮಗೆ ಪರಿಚಯ ಆಗ ಅವರ ಹೆಸರನ್ನ ನೀವು ಹೇಳ್ಬೋದಾ ಅಂತ? ಮೇಡಮ್, ಅವರು ಮಹೇಶ್ ಅನ್ನೋರ ಕಡೆಯಿಂದ ಪರಿಚಯ. ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ DC ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಏನ್ ಮಾಡಿದ್ರು ಮೇಡಮ್, ಅವರು ನನಗೊಬ್ರು ಸರ್ಕಾರಿ ನೌಕರರನ್ನ ಅವರು ಇನ್ಫ್ಲೂಯೆನ್ಸ್ ಚಲೋ ಇದೆ, ಚೆನ್ನಾಗಿದೆ, ಏನು ಹೇಳಿದ್ರು ಕೆಲಸ ಆಗುತ್ತೆ, ರಾಜಕಾರಣಿಗಳು ಲಿಂಕ್ ಇದೆ. ನನಗೆ ಫ್ರೆಂಡ್ ID ಕಾರ್ಡ್ ಮಾಡಿಕೊಟ್ಟವರು ಅವರನ್ನ. ನಾನೇನೆ ಅದನ್ನ ಫೇಕ್ ಐತೆ ಅಂದ್ಮ್ಯಾಗ ನಾನು ಬಚ್ಚಿಟ್ಟುಬಿಟ್ಟೆ ಹೊರತು ಎಲ್ಲಿ ತೋರಿಸೋದು ಅಡ್ಡಾಡಿದ್ರು. ಏನೋ ಒಂದು ನಾನು ವಿನಯದಿಂದ ನನ್ನ ನಂಬಿಕೆ ವಿಶ್ವಾಸ ನೋಡಿ ನನ್ನ ಜನರ ದುಡ್ಡು ಕೊಟ್ಟರೆ ಆ ದುಡ್ಡು ಯಾಮಾರಿಸುವಂಥದ್ದು ಇಲ್ಲ. ಅದು ಪ್ರತಿಯೊಂದು ಅವ್ರ ಅಕೌಂಟಿಗೆ ನಾ ದುಡ್ಡು ಹಾಕಿನಿ. ಯಾರ ಅಕೌಂಟಿಗೆ ದುಡ್ಡು ಹಾಕಿದ್ರಿ? ಶಂಶದ್ ಬೇಗಮ್ಮ ಅವ್ರ ತಂದೆ ಅಕೌಂಟ್, ಅವ್ರ ತಾಯಿ ಅಕೌಂಟ್, ಅವ್ರ ತಂಗಿ ಅಕೌಂಟ್, ಟೋಟಲಿ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿ ಅಕೌಂಟಿಗೆ ದುಡ್ಡು ಹಾಕಿ. ಎಷ್ಟೆಷ್ಟು ದುಡ್ಡುಗಳನ್ನ ಹಾಕಿದ್ರೆ ಎಷ್ಟು ಜನನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ವಿದ್ಯಾರ್ಥಿಗಳು? 47 ಜನ ಮೇಡಮ್. 47 ಜನ. ಎಷ್ಟು ಟೋಟಲ್ ಅಮೌಂಟ್ ಎಷ್ಟಾಗಿದೆ ಸರ್? ಟೋಟಲ್ ಮೇಡಮ್ ಈಗ ಆನ್ಲೈನ್ ಮಾಡಿದ್ದ ಇನ್ನೂವರೆಗೂ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬಂದಿದ್ದು 330 ಬಂದಿದೆ. ಈಗ ಇನ್ನೂ ಕಂಟಿನ್ಯೂ ಡೆಪಾಸಿಟ್ ಎಲ್ಲ ಸ್ಲಿಪ್ ಎಲ್ಲ ತಗೋತಾ ಇದ್ದಾರೆ. ಅಲ್ಲಿ ವೇರಿಯೇಷನ್ 460 ಬರ್ತಾ ಇದೆ ಮೇಡಮ್. ಈಗ ಮುಂದಿನ ನೋಡ್ಬೇಕು, ಕಾದ್ ನೋಡ್ಬೇಕು ಮೇಡಮ್. ನಾನು ಕ್ಯಾಶ್ 2 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. 4 ಕೋಟಿ 60 ಲಕ್ಷ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ತನ್ನ ಜಮೀನ ಮಾರಿದ್ದಾರೆ, ಅಪ್ಪ ಅಮ್ಮ ಎಷ್ಟೋ ಜನ ಮನೆಗಳನ್ನ ಅಡ ಇಟ್ಟು ತಂದ್ಕೊಟ್ಟಿದ್ದಾರೆ ದುಡ್ಡು. ಮೇಡಮ್, ಅದಕ್ಕೂ ನನಗೂ ದುಃಖ ಇದೆ ಮೇಡಮ್. ನನಗೂ 3 ತಿಂಗಳ 4 ತಿಂಗಳ ರೂಮಲ್ಲಿ ಕೂಡ ಹಾಕಿರೋದು ಮೇಡಮ್. ಇವತ್ತಿಗೂ ನಾನು ಸಂಕಟ ಅದನ್ನೇನು ಹೇಳಿಟ್ಟಿಲ್ಲ. ನಾನು ತಪ್ಪು ಮಾಡಿದ್ದಕ್ಕೆ ನನಗೆ ಅದನ್ನ ಶಿಕ್ಷೆ ಆಗೈತೆ ಅಂತ ನಾನು ಸುಮ್ಮನೆ ಅದೀನಿ ಮೇಡಮ್. ಇವತ್ತಿನವರೆಗೂ ನಾನು ಎಲ್ಲರಿಗೂ ದುಡ್ಡು ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಆ ದುಡ್ಡು ತೊಗೊಂಡು ನಾ ಏನು ಅದನ್ನ ಬಳಸ್ಕೊಳಕತ್ತಿಲ್ಲ. ಅವ್ರ ದುಡ್ಡು ವಾಪಸ್ ಕೊಟ್ಟು ನಾನು ರನ್ ಮಾಡ್ತೀನಿ ಅಷ್ಟೇ. ಇವತ್ತು ಏನು CCB ಅವರು ಕಸ್ಟಡಿಗೆ ತಗೊಂಡಿದ್ದಾರೆ ಅವ್ರನ್ನ. ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲಾ ಹಣಗಳನ್ನು ನಮ್ಗೆ ಯಾವ್ದೋ ಅಮೌಂಟ್ ನ ಕೊಟ್ಟಿಲ್ಲ ಅಂತ. ಅದು ಸಾಕ್ಷಿ ಸಮೇತ, ಅದು ಪ್ರೂಫ್ ಸಮೇತ ನೋಡ್ತೇನೆ ಮೇಡಮ್. ಅದ್ರಾಗೇನೆ ಅದು ಪ್ರೂವ್ ಆಗಿಲ್ಲ ಮೇಡಮ್. ನಾ ಹೇಳ್ತೇನೆ ಮೇಡಮ್. ಯಾವ ರೀತಿ ನಿಮ್ಮನ್ನ ನಂಬಿ ಬಂದಂತ ಜನಗಳಿಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ? ನಾನು ಏನ್ ಹೇಳ್ತೀನಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾನು ರಿಕವರಿ ಮಾಡಿ ಕೊಡ್ತೀನಿ ಮೇಡಮ್. CCB ಅವರು ಪೊಲೀಸ್ ಆಫೀಸರು ಭರವಸೆ ಕೊಟ್ಟಿದ್ದಾರೆ, ನನಗೆ ರಿಕವರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನವರೆಗೂ ಯಾರಿಗೂ ಅನ್ಯಾಯ ಬಿಡಂಗಿಲ್ಲ. ನನ್ನ ಜೀವ ಪಣಕ್ಕೆ ಬಿಟ್ಟಾದ್ರೂ ಅವ್ರಿಗೆ ಕಾಪಾಡ್ತಾರೆ. ನೀವ್ ಯಾವತ್ತೂ ಅವ್ರನ್ನ ಹೋಗಿ ಕೇಳಲಿಲ್ವಾ ಅಂತ? ಮೇಡಮ್, ಪ್ರತಿ ಸಲ ಅಲ್ಲ, ನಾನು ಕೇಳ್ಬೇಕಾದ್ರೆ ಇದೇ ತಿಂಗಳಲ್ಲಿ 3 ಸಲ ಹೋಗಿದ್ದೀನಿ. 3 ಸಲ ಹೋಗಿದ್ದೀನಿ. ನಾನು ನಮ್ಮ ಸಸ್ಯ ಕೂಡ ಹೋಗಿದ್ದೀನಿ.
ಅವ್ರು ಏನಂದ್ರೆ ಇವತ್ತು ಬರ್ರಿ ನಾಳೆ ಬರ್ರಿ ನೀವು ಏನು ಹೆಂಗೆ ಅಂತ ನಮಗೆ ಭಾಳ ಧಮಕಿ ಹಾಕಕತ್ರು. ಯಾವ ರೀತಿ ಧಮಕಿಗಳನ್ನ ಹಾಕಿದ್ರು? ಏನಿಲ್ಲ, ನಾನು ಗುಂಡಾಗ ಹೋಗ್ಬಿಡ್ತೀನಿ, ಅವ್ರನ್ನ ಬಿಡ್ತೀನಿ, ಇವ್ರನ್ನ ಬಿಡ್ತೀನಿ. ಜೀವ ಬೆದರಿಕೆಗಳೆಲ್ಲ ಮೇಡಮ್ ಐತೆ ಮೇಡಮ್. ಜೀವ ಬೆದರಿಕೆ ಇದ್ದಲ್ಲಿ ಮತ್ತೆ ನನ್ನ ಮ್ಯಾಗ ಎಫ್ ಐ ಆರ್ ಮಾಡಿದ್ರು. ಯಾರು ಹೇಳಿದ್ದು ಜೀವ ಬೆದರಿಕೆ ಅಂತ? ಆಕಿನ ಸಂಸದ ಬೇಗ ಮೇಡಮ್. ಸಂಸದ